ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ತಮ್ಮೇಲೆ ನೋಡಿ ಎಲ್ಲರೂ ಅಂದ್ಕೊಂಡಿರ್ತೀರ, ಏನಪ್ಪ ಈ ಥರ ಕಸ್ಟಮರ್ ಬಂದರೆ ಬೈಕ್ ಟ್ಯಾಕ್ಸಿ ರೈಡರ್ ಸತ್ತಂಗೆ ಅಂತ ಹಾಕಿದಾರಲ್ಲ, ಅಂಥದ್ದೇನಾಗಿರ್ಬೋದು ಅಂತ ಕೆಲವರಿಗೆ ಅರ್ಥ ಆಗಿರುತ್ತೆ, ಕೆಲವರಿಗೆ ಅರ್ಥ ಆಗಿರಲ್ಲ. ಕೆಲವರಿಗೆ ಅರ್ಥ ಆಗಿರೋರಿಗೆ ಇದಕ್ಕೋಸ್ಕರ ನೀವು ವೀಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಥರ ರೈಡ್ಗಳನ್ನ ಅಕ್ಸೆಪ್ಟ್ ಮಾಡಬೇಡಿ. ನಿಜಲ್ಲಿ ಈ ಥರ ರೈಡ್ ಏನಾದ್ರು ತಗೊಂಡ್ರೆ ನೀವು ಡ್ಯೂಟಿ ಎಲ್ಲ ಗಾಡಿನೇ ಓಡ್ಸೋಕ್ಕಾಗಲ್ಲ. ಯಾಕೆ ಏನು ಎತ್ತ ಅಂತ ಕಂಪ್ಲೀಟಾಗಿ ಈ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಡೆಲಿವರಿ ಬಾಯ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ಎವ್ರಿಡೇ ಹೊಸ ಅಪ್ಡೇಟ್ ಖಂಡಿತ ತಿಳಿಸ್ಕೊಡ್ತಾ ಇರ್ತೀನಿ. ಬೈಕ್ ಟ್ಯಾಕ್ಸಿ ಬಗ್ಗೆ ಏನೇ ಒಂದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಹೊಸ ಅಪ್ಡೇಟ್ ಏನೇ ಬಂದ್ರೂ ಬೈಕ್ ಟ್ಯಾಕ್ಸಿ ಯಾವ ಥರ ಮಾಡಬೇಕು, ಯಾವ ಏರಿಯಾಗಳಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಪ್ರತಿಯೊಂದು ವೀಡಿಯೋನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಏನೇ ಒಂದು ಡೌಟ್ ಇದ್ರೂ ನಿಮಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಎಲ್ಲ ಥರ ವೀಡಿಯೋ ಇರುತ್ತೆ, ಹೋಗಿ ಚೆಕ್ ಮಾಡಿ. ನಿಮಗೋಸ್ಕರನೇ ಮಾಡೋದು ವೀಡಿಯೋ. ಹಾಗಾಗಿ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ವೀಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಬರುತ್ತೆ. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ. ಈ ವಿಡಿಯೋ ನೋಡ್ತಾರಂಥ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಹೊಸ ಆಡಿಯನ್ಸ್. ಹಾಗೆ ಶೇರ್ ಮಾಡಿ ಆದಷ್ಟು. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಕೂಡ ನೋಡಿದೆ, ಮಾರ್ಕೆಟಿಂದ ಒಂದು ಐಟಮ್ ಪಿಕಪ್ ಮಾಡ್ಕೊಂಡು ಬರ್ತಾ ಇದ್ದೆ. ನನ್ನ ಮುಂದೆ ಒಬ್ಬರು ಬೈಕ್ ಟ್ಯಾಕ್ಸಿ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆ ಕಸ್ಟಮರ್ ಮ್ಯಾಕ್ಸಿಮಮ್ ವೆಯ್ಟ್ ಎಷ್ಟಿದ್ರು ಗೊತ್ತಾ? 150 to 200 kg. ಫೋಟೋ ಕೂಡ ಹಾಕಿದೆ, ತಮ್ಮ ಮೇಲೆ ನೋಡಿರ್ತೀರ ಅಂದ್ಕೊಳ್ತೀನಿ ನೀವು. 150 to 200 kg ಕಸ್ಟಮರ್ನ ನೀವೇನಾದ್ರು ಬೈಕಲ್ಲಿ ಪಿಕಪ್ ಮಾಡ್ಕೊಂಡು ಹೋದ್ರೆ ಹೆಂಗೆ ಓಡಿಸ್ತೀರ ಗಾಡಿನ? ಬ್ಯಾಲೆನ್ಸ್ ಹೆಂಗೆ ಸಿಗುತ್ತೆ? ನಿಜವಾಗ್ಲೂ ಆ ರೈಡರ್ ಕತೆ 2 ಕಿಲೋಮೀಟ್ರ್ ಆ ರೈಡರ್ ಹಿಂದೆನೇ ಹೋದೆ. ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಟ್ರಾಫಿಕ್ ಇತ್ತು. ಒಂದು ಕೈಲಿ ಗಾಡಿ ಓಡಿಸ್ಕೊಂಡು ಒಂದು ಕೈಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಟ್ರಾಫಿಕ್ ಪೊಲೀಸ್ಗಳು ಬರೋದ್ರು. ಅದಕ್ಕೋಸ್ಕರ ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ಇಟ್ಕೊಂಡೆ. ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ನಮ್ಮ ರೈಡರ್ಗೆ ಅಂತ, ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಎಷ್ಟು ಕಷ್ಟ ಬಿದ್ದಾದ್ರೆ ರೈಡರು ಟ್ರಾಫಿಕಲ್ಲಿ ಗಾಡಿ ಓಡ್ಸೋಕ್ಕಾಗ್ತಾ ಇಲ್ಲ. ಆ ರೈಡರ್ ಇರೋದು ವೆಯ್ಟ್ ಎಷ್ಟು ಗೊತ್ತಾ? ಒಂದು 50 kg, ಮ್ಯಾಕ್ಸಿಮಮ್ 45ರಿಂದ 50 kg ಅಷ್ಟೇ. ತುಂಬ ವೀಕ್ ಇದ್ದಾರೆ. ಆ ವ್ಯಕ್ತಿ ಕರ್ಕೊಂಡು ಹೋಗ್ತಿರಕ್ಕಂಥ ಕಸ್ಟಮರ್ ಪ್ಯಾಸೆಂಜರು 150ರಿಂದ 200 kg. ಹೆಂಗ್ರಿ ಬ್ಯಾಲೆನ್ಸ್ ತಡೆಯೋಕ್ಕಾಗತ್ತೆ? ಹೆಂಗೆ ಕರ್ಕೊಂಡು ಹೋಗೋಕ್ಕಾಗತ್ತೆ? ಇಂಥರೆಲ್ಲ ಯಾಕೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ ಅಂತಲೇ ಅರ್ಥ ಆಗ್ತಾರೆ ನಿಜವಾನು. ಆ ವ್ಯಕ್ತಿ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ, ಕಾಲು ಕೆಳಗಡೆ ಇಡ್ತಾರೆ. ಟ್ರಾಫಿಕಲ್ಲಿ ಆ ಕಡೆ ಈ ಕಡೆ ಗಾಡಿ ಅಲ್ಲಾಡ್ತಾ ಇದೆ, ನಿಲ್ಲಿಸ್ಕೊಂಡು ಹೋಗ್ಬೇಕು ಸಿಗ್ನಲಲ್ಲಿ. ತುಂಬ ಅಂದರೆ ತುಂಬ ಕಷ್ಟ ರೀ ನಿಜವಾನು. ಆ ರೈಡರ್ ಕತೆ ನಿಜ ನನಗೆ ಒಂದು ಸೆಕೆಂಡ್ ಬೇಜಾರಾಗೋಯ್ತು. ಅಯ್ಯೋ ಎಂಥ ಪರಿಸ್ಥಿತಿಯಪ್ಪ, ಇಷ್ಟೆಲ್ಲ ಕಷ್ಟ ಬೀಳಬೇಕು. ಇಂತಿಂಥ ಕಸ್ಟಮರೆಲ್ಲ ಬರ್ತಾರಲ್ಲ ಬೈಕ್ ಟ್ಯಾಕ್ಸಿಗೆ. ಆ ವ್ಯಕ್ತಿಗೆ ಕರ್ಕೊಂಡು ಹೋಗ್ತಾನಲ್ಲ, ಒಂದು ರೂಪಾಯಿ ಕೂಡ ಉಳಿಯಲ್ಲ. ಪೆಟ್ರೋಲೇ ಕುಡ್ದಾಕ್ಬಿಟ್ಟಿರುತ್ತೆ. ಅವ್ರು ಏನಾದ್ರು ಒಂದು 5 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಡ್ರಾಪು ಬಚಾವಾದ ಬದುಕೊಂಡ. ಒಂದು 15-20 ಕಿಲೋಮೀಟ್ರ್ ಏನಾದ್ರು ಬುಕ್ ಮಾಡಿ ಅಂಥ ಕಸ್ಟಮರ್ ಸಿಕ್ಬಿಟ್ರೆ ಅವ್ನು ಸತ್ತೋದಂಗೆ. ಈ ಬೆಂಗಳೂರು ಟ್ರಾಫಿಕಲ್ಲಿ 15-20 ಕಿಲೋಮೀಟ್ರ್ ಓಡಿಸೋ ಅಷ್ಟೊತ್ತಿಗೆ ಏನಾಗಬೇಕು ಕತೆ? ಆ ಏರ್ ಕೂಡ ಫುಲ್ ಕಮ್ಮಿ ಆಗಿಬಿಟ್ಟಿದೆ. ಫುಲ್ ಟೈರ್ ಬ್ಯಾಕ್ ಸೈಡ್ ನೋಡಿದೆ, ಒಳಗಡೆ ಹೋಗ್ಬಿಟ್ಟಿದೆ. ಅಷ್ಟು ವೆಯ್ಟಿಗೆ ಹೆಂಗೆ ತಡೆಯುತ್ತೆ 200 kgನ? ಏರ್ ಫುಲ್ ಇದ್ರೂ ಹೋಗ್ಬಿಡುತ್ತೆ. ಮೊದಲೇ ದೊಡ್ಡ ಗಾಡಿ ಬೇರೆ ಇಟ್ಟಿದ್ರೆ ನಾವು ಸ್ವಲ್ಪ ಮೈಲೇಜ್ ಕಮ್ಮಿ, ಯಾವುದೋ ಪಲ್ಸರ ಅಪಾಚಿನೇ ಯಾವುದೋ ಗಾಡಿ ಇರೋಂಗಿತ್ತು, ಅಬ್ಸರ್ವ್ ಮಾಡಿಲ್ಲ ನಾನು. ಇಂಥ ಗಾಡಿಗಳಲ್ಲಿ ಅಂಥ ಕಸ್ಟಮರ್ ಕೂರಿಸ್ಕೊಂಡು ಅವ್ನು ಹೆಂಗೆ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡ್ತಾನೆ? ದಯವಿಟ್ಟು ನಮ್ಮೆಲ್ಲ ರೈಡರ್ಗಳಿಗೆ ಒಂದು ಇನ್ಫಾರ್ಮೇಷನ್, ದಯವಿಟ್ಟು ಬುಕ್ಕಿಂಗ್ ಆಯಿತಾ, ಡೈರೆಕ್ಟ್ ನೀವು ಪಿಕಪ್ ಲೊಕೇಶನ್ಗೆ ಹೋಗಿ ಕಸ್ಟಮರ್ನ ಕೇಳೋಕ್ಕೆ ಹೋಗಬೇಡಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟೋ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಜಸ್ಟ್ 100 ಮೀಟರ್ ಬಿಫೋರ್ ಕಾಲ್ ಮಾಡಿ. ಆ ಟೈಮಲ್ಲಿ ನಿಮಗೆ ಕಸ್ಟಮರು ರಿಯಲ್ ಇದ್ದಾರೋ, ಜೆನ್ಯೂನ್ ಇದ್ದಾರೋ, ಇಲ್ಲ ಫೇಕ್ ಇದ್ದಾರೋ, ಇಲ್ಲ ಕಸ್ಟಮರ್ ಇದ್ದಾರೋ ದಪ್ಪಗಿರೋರು ಇದ್ದಾರೋ, ಇಲ್ಲ ಲೇಡೀಸ್ ಏನಾದ್ರು ಸ್ಯಾರಿ ಹಾಕ್ಕೊಂಡಿದ್ದಾರೋ, ಪ್ರತಿಯೊಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. 100 ಮೀಟರ್ ಬಿಫೋರ್ ಕಾಲ್ ಮಾಡಿದರೆ ಕಸ್ಟಮರ್ ನೋಡ್ಬೋದು. ಆನಂತರ ಏನೋ ಒಂದು ರೈಡರ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೋದು. ನೀವು ಎಕ್ಸಾಕ್ಟ್ ಪಿಕಪ್ ಲೊಕೇಶನ್ಗೆ ಹೋಗಿ ಕಸ್ಟಮರ್ ಕಾಲ್ ಮಾಡಿದ್ರೆ ಪಕ್ಕದಲ್ಲೇ ನಿಂತಿರ್ತಾರೆ. ಅವಾಗ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗುತ್ತೆ? ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಅವ್ರಿಗೂ ಕ್ಯಾನ್ಸಲ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅವ್ರು ಯಾರೇ ಬಂದ್ರೂ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಂಥ ಪರಿಸ್ಥಿತಿ ಇವತ್ತು ಈ ರೈಡರ್ಗೆ ಆಗಿದೆ. ನಿಜವಲ್ಲ, ರೈಡರ್ ಇವತ್ತು ತುಂಬ ಅಯ್ಯೊಂದಿರ್ತಾನೆ. ಈ ಒಂದು ಡ್ರಾಪ್ ಆದಮೇಲೆ ವ್ಯಕ್ತಿಗೆ ಎಷ್ಟು ಕಷ್ಟ ಬಿದ್ದಿದ್ದಾನೋ, ಎಷ್ಟು ಉಸಿರು ಬಿಡ್ತಾನೋ ಗೊತ್ತಿಲ್ಲ. ಸತ್ತು ಹೋದ ಜೀವ ವಾಪಸ್ ಬಂದಂಗೆ ಆಗುತ್ತೆ ಅವನಿಗೆ. ಆ ಥರ ಒಂದು ಸಿಚುವೇಶನ್ ಆಗಿದೆ. ನನಗೆ 2 ಕಿಲೋಮೀಟ್ರ್ ನೋಡಿ ಅಷ್ಟು ಬೇಜಾರಾಗೋಯ್ತು. ಅವ್ನು ಹೆಂಗೆ ಗಾಡಿ ಕಂಟ್ರೋಲ್ ಮಾಡ್ಕೊಂಡು ಓಡಿಸ್ತಾ ಇದೆ ಅಂತ ದೇವ್ರಿಗೆ ಗೊತ್ತು ನಿಜವಾಗ್ಲೂ. ಆ ದೇವರೇ ಕಾಪಾಡಬೇಕು ಈ ಥರದವ್ರನ್ನೆಲ್ಲ. ದಯವಿಟ್ಟು ಇಂಥ ಕಸ್ಟಮರ್ಗಳಿಗೆ ಒಂದು ರಿಕ್ವೆಸ್ಟ್, ಈ ಥರ ಇದ್ದರೆ ದಯವಿಟ್ಟು ಕಾರೋ ಆಟೋ ಬುಕ್ ಮಾಡ್ಕೊಂಡು ಹೋಗಿ ಸ್ವಾಮಿ. ಬೈಕಲ್ಲಿ ಯಾಕೆ ಬರ್ತೀರಾ? ಪಾಪ ಅವ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಏನೋ ಹೆಚ್ಚು ಕಮ್ಮಿಯಾಗಿ ಗಾಡಿ ಬ್ಯಾಲೆನ್ಸ್ ಬಿದ್ದು, ಇಲ್ಲ ಸ್ಕಿಡ್ಡಾಗಿ ಬಿದ್ದು ನಿಮಗೂ ಏನಾರು ಆಗಿ ಅವ್ರಿಗೇನಾರು ಆದರೆ ಯಾರು ಹೊಣೆ? ಆನಂತರ ಅಯ್ಯೋ ಬೈಕ್ ಟ್ಯಾಕ್ಸಿಯಿಂದ ಆಕ್ಸಿಡೆಂಟ್ ಮಾಡಿಬಿಟ್ರು, ಬೈಕ್ ಟ್ಯಾಕ್ಸಿಲಿ ಯಾರು ಹೋಗಬೇಡಿ, ಸೇಫ್ಟಿ ಇಲ್ಲ, ಹಂಗೆ ಹಿಂಗೆ ಅಂತ ಫುಲ್ ಬೈಕ್ ಟ್ಯಾಕ್ಸಿ ಬಗ್ಗೆ ನೆಗೆಟಿವ್ ಆಗಿ ಮಾಡ್ತಾರೆ ವಿಡಿಯೋಗಳೆಲ್ಲ. ಸುಮಾರು ಜನ ಆಗದಿರೋರು. ನೀವೇನೋ 10-20 ರೂಪಾಯಿ ಉಳಿಸೋಕ್ಕೋಗಿ ಬೈಕ್ ಟ್ಯಾಕ್ಸಿಯವರು ಹೊಟ್ಟೆ ಮೇಲೆ ಹೊಡಿಬೇಡಿ. ಕಸ್ಟಮರ್ಗಳು ಯಾರೆಲ್ಲ ಈ ಥರ ಇದಿರಲ್ಲ, ನಿಜವಾಗ್ಲೂ 150-200 kg 100 kg ಮೇಲೆ ಇದಿರಲ್ವ, ಈ ಥರ ಇರೋರು ದಯವಿಟ್ಟು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ. ನಮ್ಮ ಕಡೆ ಬುಕ್ ಮಾಡಲೇಬೇಡಿ. ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದು. ಯಾಕೆಂದರೆ ಸುಮ್ಮನೆ ಅವರು ಜೀವನ ಹಾಳು ಮಾಡಬೇಡಿ, ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ಅಷ್ಟು ವೆಯ್ಟ್ ಕರ್ಕೊಂಡು ಬೈಕ್ ಟ್ಯಾಕ್ಸಿಲಿ ಹೋಗೋಕೆ ತುಂಬ ಕಷ್ಟ, ಬ್ಯಾಲೆನ್ಸ್ ಸಿಗಲ್ಲ ಅವ್ರಿಗೆ.
ಒಂದು 60, 70, 80 ಕೆ ಜಿ ಅಂದರೆ ಮ್ಯಾಕ್ಸಿಮಮ್ ಅದೇ ಜಾಸ್ತಿ. 70, 80 ಅಂದರೆ ಆ ವ್ಯಕ್ತಿ 1 ಟು ತ್ರಿಬಲ್ ವೆಯ್ಟ್ ಇದ್ದಾನೆ. ಆ ಓಡಿಸಿರ್ತಕ್ಕಂಥ ವ್ಯಕ್ತಿ ಹೆಂಗೆ ಓಡಿಸ್ಬೇಕು? ಅದಕ್ಕೆ ರೈಡರ್ಗಳಿಗೊಂದು ಇನ್ಫಾರ್ಮೇಷನ್ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾರೂ ಪಿಕಪ್ ಲೊಕೇಶನ್ಗೆ ಹೋಗಿ ಕಸ್ಟಮರ್ ಕಾಲ್ ಮಾಡಬೇಡಿ. 100 ಮೀಟರ್ ಬಿಫೋರ್ ಕಾಲ್ ಮಾಡಿ. ರೈಡರ್ ಕಾಣಿಸ್ತಾರೆ ನಿಮಗೆ ಅಲ್ಲಿ, ಕಸ್ಟಮರು ನಿಂತಿರೋರು ಯಾವ ಥರ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆನಂತರ ಹೋಗಿ ಪಿಕಪ್ ಲೊಕೇಶನ್ಗೆ ಪಿಕಪ್ ಮಾಡಿ. ಏನಾಗಲ್ಲ. ಈ ಥರ ಇದ್ರೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ. ದಿನಕ್ಕೆ ಯಾವ್ದೋ 1-2 ಬರ್ತಾರೆ. ಮಾಡ್ತಕ್ಕಂಥ ಎಲ್ಲ ರೈಡರು ಇದೇ ಥರ ದಪ್ಪ ಇರೋರೇ ಬರ್ತಾರೆ ಅಂತ ಹೇಳ್ತಾ ಇಲ್ಲ. ಒಂದು 10ರಿಂದ 15 ಆರ್ಡ್ರ್ ಮಾಡ್ತೀರಾ ಅಂದರೆ ಒಂದು 2 ಕಸ್ಟಮರ್ ಇಂಥವ್ರು ಸಿಕ್ಕೇ ಸಿಗ್ತಾರೆ. 100 ಬಿಲೋ ಕೆ ಜಿ ಇರ್ತಕ್ಕಂಥವ್ರು. ಹಂಗಾಗಿ ಈ ಥರ ಇದ್ದರೆ ತಗೊಂಡು ಕಸ್ಟಮರ್ ಹೋಗಲೇಬೇಡಿ. ನಿಮಗೆ ಏನೂ ವರ್ಕೌಟ್ ಆಗೋಲ್ಲ. ಪೆಟ್ರೋಲಲ್ಲಂತೂ ₹1 ಉಳಿಯಲ್ಲ. ಫುಲ್ ಪೆಟ್ರೋಲೇ ಕುಡ್ದಾಗುತ್ತೆ ಅಷ್ಟು ವೆಯ್ಟ್ ಇರೋರು ಕರ್ಕೊಂಡು ಹೋದರೆ. ಯಾಕೆಂಡು ನಿಮಗೆ ಬಾಡಿ ಪೇಯ್ನು ಸಿಕ್ಕಾಬಟ್ಟೆ. ಅಷ್ಟು ವೆಯ್ಟ್ನ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡಬೇಕು. ಟ್ರಾಫಿಕಲ್ಲಿ ಸಿಗ್ನಲ್ ನಿಂದರೆ ನಿಮ್ಮ ಬಾಡಿ ಪೇಯ್ನು ಫುಲ್ಲು ಹಾಳಾಗೋಗುತ್ತೆ. ಹುಷಾರು, ಜ್ವರ ಬಂದೋಗ್ಬಿಡ್ತಾವೆ ಒಂದೇ ಒಂದು ರೈಡ್ಗೆ. ಇನ್ನು ಪೆಟ್ರೋಲು ಫುಲ್ ಖಾಲಿ, ಜ್ವರ ಬಂದಂಗೆ ಆಗ್ತವೆ. ನೆಕ್ಸ್ಟ್ ನಿಮಗೆ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ಮೂಡೇ ಖರಾಬ್ ಆಗಿಬಿಡುತ್ತೆ. ಒಂದು ಆರ್ಡ್ರ್ ಈ ಥರ ಬಂತಂದರೆ ನೆಕ್ಸ್ಟ್ ಆರ್ಡ್ರ್ ಅಕ್ಸೆಪ್ಟ್ ಮಾಡೋಕ್ಕೆ ಬೇಜಾರಾ? ಅದಕ್ಕೋಸ್ಕರ ಈ ಥರ ಆರ್ಡ್ರ್ಗಳು ಬಂದರೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ. ಮುಲಾಜೆ ನೋಡಬೇಡಿ. ಇದಲ್ಲ, ಇನ್ನೊಂದು ರೈಡರ್ ಸಿಕ್ಕೇ ಸಿಗ್ತಾರೆ ಕಸ್ಟಮರು. ಎಲ್ಲರೂ ಹಿಂಗಿರಲ್ಲ, ಯಾರೋ ಒಬ್ಬರೋ ಇಬ್ಬರು ಈ ಥರ ಬರ್ತಾರೆ. ಈ ಥರ ಅವ್ರಿಗೆ ಕಸ್ಟಮರ್ಗೆ ಅರ್ಥ ಆಗಂಗೆ ಹೇಳ್ಬಿಡಿ. ಸರ್ ಇಷ್ಟು ವೆಯ್ಟ್ ಇದ್ದೀರಾ, ನಾವು ಹೆಂಗೆ ಕರ್ಕೊಂಡು ಹೋಗಿ ಸರ್? ಬೈಕಲ್ಲಿ ಆಗಲ್ಲ, ಗಾಡಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಸಾಕಪ್ ಗೇರ್ ಹೊಲ್ಟೋಗ್ತಾವೆ ಸ್ವಾಮಿ. 200 ಕೆ ಜಿ ಬ್ಯಾಕ್ ಸೈಡಲ್ಲಿ ಹಾಕೊಂಡೋದ್ರೆ ವಂಸತ್ತಿಲೋ ಗುಂಡಿ ಇಳಿದೋದ್ರೆ ₹2,000, ₹3,000 ಸಾಕಪ್ ಗೇರ್ ಹೊಲ್ಟೋಗುತ್ತೆ. ಟೈರ್ ಏನಾದ್ರು ಸಾವ್ದೋಗಿದ್ರೆ ಟೈರೇ ಬರೆಸ್ಟ್ ಆಗಿಬಿಡುತ್ತೆ. ನೀವು ರನ್ನಿಂಗಲ್ಲಿ ಏನು ಮಾಡ್ತೀರ ನಂತರ? ಎಲ್ಲರೂ ಹೊಗೆ ಹಾಕ್ಕೊಂತೀರಲ್ವಾ? ಅದಕ್ಕೋಸ್ಕರ ಈ ಒಂದು ₹100-200 ಜೀವನೇ ಕಳ್ಕೊಬೇಕಾಗತ್ತೆ ಇಂಥ ವ್ಯಕ್ತಿಯವ್ರು ಕರ್ಕೊಂಡು ಹೋದರೆ. ಕಸ್ಟಮರ್ಗಂತೂ ಬುದ್ಧಿ ಇಲ್ಲ. ₹10-20 ಉಳ್ಸೋಕೆ ಬುಕ್ ಮಾಡ್ತಾರವರು. ರೈಡರು ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಈ ಥರ ಎಕ್ಸ್ಪೀರಿಯೆನ್ಸ್ ಸುಮಾರು ಜನಕ್ಕೆ ಆಗಿರುತ್ತೆ. ನಾವು ಒಂದೊಂದು ಟೈಮ್ ಸುಮಾರು ಹಿಂದೆ ಎಲ್ಲ ಮಾಡ್ಬೇಕಾದ್ರೆ ಈ ಥರ ಬಂದಿದ್ದಾರೆ. ಬಟ್ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋದಕ್ಕೆ ಈ ಥರ ವೀಡಿಯೋಗಳು ನಾವು ಮಾಡ್ತಾ ಇರೋದು. ಗೊತ್ತಿಲ್ಲದೇ ಹೋಗ್ಬಿಡ್ತೀವಿ ಪಿಕಪ್ಪಿಗೆ, ಎಕ್ಸಾಕ್ಟ್ ಲೊಕೇಶನ್ ಪಿಕಪ್ಗೆ ಹೋಗ್ತೀವಿ, ಕಾಲ್ ಮಾಡ್ತೀವಿ, ಪಕ್ಕದಲ್ಲೇ ನಿಂತಿರ್ತಾರೆ, ಬಂದು ಹತ್ಕೊಂಡ್ಬಿಡ್ತಾರೆ. ಇಳಿಯೋಕ್ಕಾಗತ್ತಾ? ಗಾಡಿ ಮೇಲೆ ಕುತ್ಕೊಂಡೆ ಇಳಿಸೋಕ್ಕಾಗತ್ತಾ? ಆಗಲ್ಲ. ಅವ್ರೇನಾದ್ರು ಜಗಳ ಮಾಡೋದು, ಇಲ್ಲೇನಾದ್ರು ಕಂಪ್ಲೇಂಟ್ ಮಾಡೋದು ಏನಾಗುತ್ತೆ? ID ಬ್ಲ್ಯಾಕ್ ಆಗಿಬಿಡುತ್ತೆ. ಅದಕ್ಕೇ ಇವೆಲ್ಲ ರಾಮಾಯಣ ಬೇಡಾದ್ರೆ ಅಡ್ವಾನ್ಸಾಗಿ ಕಾಲ್ ಮಾಡಿಬಿಡಿ, ಗೊತ್ತಾಗ್ಬಿಡುತ್ತೆ ನಿಮಗೆ. ಇನ್ನು ಲೇಡೀಸ್ ಬಂದ್ರೂ ಅಷ್ಟೇ ಪಿಕ್ ಮಾಡಬೇಡಿ. ಅದಕ್ಕೆ ನಾನು ಏನಕ್ಕೆ ಲಾಂಗ್ ಪಿಕಪ್ಪೇ ತಗೊಂಡೋಗ್ಕೋಬೇಡಿ ಬೈಕ್ ಟ್ಯಾಕ್ಸಿಲಿ. 10 ಕಿಲೋಮೀಟ್ರ್ ಒಳಗಡೆ ಇದ್ರೆ ಮಾತ್ರ ಮಾಡ್ಕೊಳ್ಳಿ. ಏನೋ ಒಂದು 20 ನಿಮಿಷ ಇಲ್ಲ ಅರ್ಧ ಗಂಟೆ ಡ್ರಾಪ್ ಮಾಡ್ಕೋಬೋದು. ದೊಡ್ಡ ದಪ್ಪ ಇರೋರು ಬರಲಿ, ಯಾರು ಬರಲಿ, ಲೇಡೀಸು 10 ಕಿಲೋಮೀಟ್ರ್ ಮೇಲಾದ್ರು ಹೋಗ್ತಾ ನಿಮ್ಗೆ ಏನಾಗುತ್ತೆ? ಫುಲ್ ಟಯರ್ಡ್ ಆಗಿಬಿಡುತ್ತೆ, ಬಾಡಿ ಪೇಯ್ನ್ ಬಂದುಬಿಡುತ್ತೆ, ಗಾಡಿ ಓಡ್ಸೋಕ್ಕೆ ಆಗಲ್ಲ. ಅಂಥ ಟೈಮಲ್ಲೇ ಗಾಡಿಗಳು ಸ್ಕಿಡ್ ಆಗೋದು, ಆಕ್ಸಿಡೆಂಟ್ ಆಗೋದು, ಬೀಳೋದು ಜಾಸ್ತಿ ಆಗುತ್ತೆ. ನಿಜವಲ್ಲ, ನನಗೆ ನೋಡಿ ಸಖತ್ ಬೇಜಾರಾಯ್ತು ಇವತ್ತು. ಆ ವ್ಯಕ್ತಿಗೆ 2 ಕಡೆ ಕಾಲು ನೀಡ್ತಾನೆ, ಕೆಳಗೆ ಕಾಲು ಬೇರೆ ಸಿಗ್ತಾಯಿಲ್ಲ, ಹೈಟ್ ಕಮ್ಮಿ ಇದ್ದಾನೆ, ನೆಲಕ್ಕೆ ಕಾಲು ಸಿಗ್ತಾಯಿಲ್ಲ ಊರಕ್ಕೆ. ಆ ಗಾಡಿ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಮೊದಲೇ SP ರೋಡ್ ಸರೌಂಡಿಂಗ್ ಗೊತ್ತು, SJP ರೋಡಿಂದ ಬಂದ ಟರ್ನ್ ಆಗ್ತಾಯಿದ್ದ, ಫುಲ್ ಟ್ರಾಫಿಕ್ ಜಾಮು, ಸಿಕ್ಕಾಬಟ್ಟೆ ಕಷ್ಟ ಬೀಳ್ತಾಯಿದ್ದ. ಮನುಷ್ಯ ಅವ್ನಿಗೆ ಹೆಂಗೆ ಅನ್ನಿಸ್ತಾಯಿದ್ದ, ಎಷ್ಟೊತ್ತಿ ಡ್ರಾಪ್ ಲೊಕೇಶನ್ ಬಂದ್ಬಿಡುತ್ತಪ್ಪ, ಇವ್ನು ಇಳಿಸ್ತೀನಿ ಇನ್ನೂ ಅಷ್ಟು ಬೇಜಾರಾಗಿರುತ್ತೆ ಅವನಿಗೆ. ಈ ವಿಡಿಯೋ ನೋಡಿದ್ರೆ ಅಂದ್ಕೊಂಡಿರ್ತಾನೆ ಅವನು. ನಿಜವಲ್ಲೂ ಎಷ್ಟು ಕಷ್ಟ ಬಿದ್ದಿದ್ದಾನೆ ರೈಡರ್ ಓಡ್ಸೋಕ್ಕೆ ಬೈಕ್ ಅಂತ. ನನಗೆ ನೋಡೇ ಹಂಗೆ ಅನ್ನಿಸ್ತು ಅವ್ರ ಹಿಂದೆ. ಬಟ್ ಅವನಿಗೆ ಹೆಂಗಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ನಿಜವೂ ಇದೊಂದು ಮಾತ್ರ ಬೈಕ್ ಟೆಸ್ಟ್ ರೈಡರ್ಸು ಸ್ವಲ್ಪ ಹುಷಾರಾಗಿ ಡ್ಯೂಟಿ ಮಾಡಿ. ಇಂಥ ವ್ಯಕ್ತಿಗಳು ಬಂದರೆ ದಯವಿಟ್ಟು ಹೋಗಬೇಡಿ ಕರ್ಕೊಂಡು. ಇದು ಬರೀ ಪೆಟ್ರೋಲ್ ಒಂದೇ ಕುಡಿಯುತ್ತೆ ಅಂತಲ್ಲ, ಗಾಡಿ ಕೂಡ ಹಾಳಾಗುತ್ತೆ, ನಿಮ್ಮ ಬಾಡಿ ಪೇಯ್ನ್ ಬರುತ್ತೆ, ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇದ್ದಾವೆ. ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಒಂದೇ ಅಂತ ಅಲ್ಲ. ಈ ಥರ ವ್ಯಕ್ತಿಗಳು ಬಂದಾಗ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕಾಗೋದೇ ಇಲ್ಲ, ಚಾನ್ಸೇ ಇಲ್ಲ. ಇಂಥವ್ರು ಬಂದೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿರೋದು. 100 ಕೆ ಜಿ ಮೇಲೆ ಬರ್ತಾರಲ್ಲ ಬೈಕ್ ಟ್ಯಾಕ್ಸಿಲಿ, ಅಂಥ ಟೈಮಲ್ಲಿ ಆಕ್ಸಿಡೆಂಟ್ಗಳು ಆಗೋದು. ಬ್ಯಾಲೆನ್ಸ್ ಸಿಗೋಲ್ಲ. ಸಡನ್ ಅಂತ ಏನಾರು ಆ ಗಾಡಿ ಅಡ್ಡ ಬಂದಾಗ ಬ್ರೇಕ್ ಹಾಕಿದಾಗ ಆಕ್ಸಿಡೆಂಟ್ ಆಗ್ತವೆ, ಕಂಟ್ರೋಲ್ ಸಿಗೋಲ್ಲ. ವೆಯ್ಟ್ ಕಮ್ಮಿ ಇದ್ದರೆ ಹೆಂಗಾರು ಬ್ಯಾಲೆನ್ಸ್ ಅವಾಯ್ಡ್ ಮಾಡ್ಬೋದು. ಮ್ಯಾಕ್ಸಿಮಮ್ 60 to 70 ಒಳಗಡೆ ಇದ್ದರೆ ಕಸ್ಟಮರು ಕಂಟ್ರೋಲ್ ಆಗುತ್ತೆ, ನಿಮಗೆ ಗಾಡಿ ಮೈಲೇಜು ಬರುತ್ತೆ, ಪ್ರಾಬ್ಲಮ್ ಆಗೋಲ್ಲ. ಈ ಥರದನ್ನೆಲ್ಲ ಹಾಕೊಂಡೋಗಿ ಏನಕ್ಕೆ ಯೂಸು? ವೇಸ್ಟ್ ಅಲ್ವಾ? ಕೈಯಿಂದ ಗಾಡಿ ಖರ್ಚು ಮಾಡಬೇಕಾಗತ್ತೆ ನೀವು. ಮತ್ತು ಆ ಪಾರ್ಟ್ಸ್ ಈ ಪಾರ್ಟ್ಸ್ ಹೋಯ್ತು ಅಂದರೆ. ನಮ್ಮ ರೈಡರ್ಗಳಿಗೆ ಬುದ್ಧಿ ಇದೆಯೋ ಬುದ್ಧಿ ಇಲ್ಲೋ ಗೊತ್ತಿಲ್ಲ. ಪಾಪ ವ್ಯಕ್ತಿ ಯಾರೋ ಹೊಸಬೇ ಇರಬೇಕು ಡೆಲಿವರಿ ಫೀಲ್ಡ್ಗೆಲ್ಲ, ಬೈಕ್ ಟ್ಯಾಕ್ಸಿ ರೈಡರ್ಗೆ ಏನೂ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಗೊತ್ತಿಲ್ಲ, ಸಿಗ್ದವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಈ ಥರ ಯಾರೇ ಬಂದರೂ ಇನ್ನು ಮುಂದೆ ಡ್ಯೂಟಿ ಮಾಡಬೇಡಿ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಿರೋದು. ಅದು ಫೋಟೋ ಕೂಡ ಹಾಕಿದ್ದೀನಿ. ವಿಡಿಯೋ ಮಾಡೋಕ್ಕಾಗಿದ್ದರೆ ಮಾಡ್ತಾಯಿದ್ದೆ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಕ್ಕಪಕ್ಕ ಎಲ್ಲ ಜನ ಇರ್ತಾರೆ, ಏನಾರು ಪ್ರಾಬ್ಲಮ್ ಆಗ್ಬೋದು, ವಿಡಿಯೋ ಮಾಡೋಕ್ಕೋಗಿ ಇಲ್ಲ ಆ ವ್ಯಕ್ತಿ ನಮ್ಮನ್ನು ನೋಡ್ಬೋದು. ಹಾಗಾಗಿ ಸುಮ್ಮನೆ ಅನ್ನೆಸರಿ ರಿಸ್ಕ್ ಯಾಕೆ ಅಂತ ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡಿ ಒಂದು ತಮ್ಮೇಲಿಗೋಸ್ಕರ ಅವ್ರು ಈ ಥರ ಬೇಕಂತ ಈ ಥರದ ವ್ಯಕ್ತಿ ಯಾರು ತಗೊಂಡು ಹೋಗಬೇಡಿ ಕರ್ಕೊಂಡು ಅಂತ ಒಂದು ಇನ್ಫಾರ್ಮೇಷನ್ ನಿಮಗೊಂದು ಎಚ್ಚರಿಕೆ ಕೊಟ್ಟಿದ್ದೀನಿ ಅಷ್ಟೇ. ಈ ವಿಡಿಯೋ ಕೂಡ ತುಂಬ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇವತ್ತು ಇದ್ರ ಬಗ್ಗೆ ನಾನು ಮಾಡಿದ್ದೆ ಸುಮಾರು ವೀಡಿಯೋಗಳಲ್ಲೆಲ್ಲ ಸ್ವಲ್ಪ ವೀಡಿಯೋಗಳು ಮಾಡಿ ಹೇಳಿದ್ದೆ, ಈ ಥರ ದಪ್ಪಾಗಿರೋರೆಲ್ಲ ಕರ್ಕೊಂಡು ಹೋಗಬೇಡಿ, ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್
ಇವತ್ತು ಕಣ್ಣಾರೆ ನೋಡಿದೆ, ಅದಕ್ಕೋಸ್ಕರನೇ ಇದ್ರ ಬಗ್ಗೆ ವೀಡಿಯೋ ಮಾಡಲೇಬೇಕು ಸಪ್ರೇಟಾಗಿ. ಇದ್ರದ್ದೊಂದು ಅಂತಲೇ ಮಾಡಿದ್ದೀನಿ. ತಿಳ್ಕೊಂಡಿರೋರು ಈ ವಿಡಿಯೋ ನೋಡೋರು ಸ್ವಲ್ಪ ಹುಷಾರಾಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ, ಗ್ರೂಪ್ಗಳಿಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಎಚ್ಚರಿಕೆಯಿಂದ ಇರಲಿ. ಮುಂದಿನ ದಿನಗಳಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಅಂದರೆ ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಯಾಕೆಂದರೆ ಬೈಕ್ ಟ್ಯಾಕ್ಸಿಲಿ ಸುಮ್ಮನೆ ಬರೋ ಆಟೆಲ್ಲ ಎತ್ಕೊಂಡು ಮಾಡ್ತೀನಿ ಅಂದ್ರೆ ಆಗಲ್ಲ. ಇದರಲ್ಲಿ ಸುಮಾರು ಇದ್ದಾವೆ ಫಾಲೋ ಅಪ್ ಮಾಡೋಕೆ. ನಾವು ಇದ್ರಲ್ಲಿ ಕಲಿಬೇಕಾಗಿರೋದು ಸಿಕ್ಕಾಬಟ್ಟೆ ಇದೆ. ಬೈಕ್ ಟ್ಯಾಕ್ಸಿಲಿ ಹೆಂಗೆ ಡ್ಯೂಟಿ ಮಾಡಬೇಕು, ಯಾವ ಏರಿಯಾದಲ್ಲಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಯಾವ ಆರ್ಡ್ರ್ ಎತ್ಕೋಬೇಕು, ಯಾವ ಆರ್ಡ್ರ್ ಎತ್ಕೋಬಾರ್ದು, ಸುಮಾರು ಇದರಲ್ಲಿ ಎಲ್ಲ ಕಲ್ತು ಮರ್ತಿರ್ಬೇಕು. ಇದರಲ್ಲಿ A to Z ಅರ್ಧ ಕುಡ್ದಿದ್ರೆ ಮಾತ್ರನೇ ಬೈಕ್ ಟ್ಯಾಕ್ಸಿಲಿ ಡ್ಯೂಟಿನ ಆರಾಮಾಗಿ ಮಾಡ್ಬೋದು, ಅರ್ನ್ ಮಾಡ್ಬೋದು. ಏನೂ ಗೊತ್ತಿಲ್ಲದೇ ಡೈರೆಕ್ಟ್ ಬಂದ ತಕ್ಷಣ ಡೆಲಿವರಿ ಫೀಲ್ಡ್ಗೆಲ್ಲ ಬೈಕ್ ಟ್ಯಾಕ್ಸಿಗೆ ನಾನು ಮಾಡ್ತೀನಿ ಅಂದರೆ ಡ್ಯೂಟಿನ ಖಂಡಿತ ಮಾಡೋಕ್ಕಾಗಲ್ಲ. ಒಂದಿನ 2 ದಿನಕ್ಕೆ ಈ ಸವಾಸನೆ ಬೇಡ ಅಂತ ಬಿಟ್ಟು ಓಡೋಗ್ಬಿಡ್ತಾರೆ. ಅದಕ್ಕೋಸ್ಕರನೇ ಎಲ್ಲ ಇನ್ಫಾರ್ಮೇಷನ್ ನನ್ನ ಅರ್ಸಿಕೆರೆ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಬೈಕ್ ಟ್ಯಾಕ್ಸಿ ಬಗ್ಗೆ ಸುಮಾರು 100 ವೀಡಿಯೋ ಮಾಡಿದ್ದೀನಿ. ಒಂದಲ್ಲ ಎರಡಲ್ಲ 100, 200, 300 ವೀಡಿಯೋ ಇದ್ದಾವೆ. ಬರೀ ಬೈಕ್ ಟ್ಯಾಕ್ಸಿ ಬಗ್ಗೆನೇ ಮಾಡಿದ್ದೀನಿ. ಏನೇನು ಅಪ್ಡೇಟ್, ಯಾವ ಥರ ಡ್ಯೂಟಿ ಮಾಡಬೇಕಂತ A to Z ಪ್ರತಿಯೊಂದು ಮಾಹಿತಿಯನ್ನು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ನಿಮಗೋಸ್ಕರ ನಿಮ್ಗೆ ಏನೇ ಡೌಟ್ ಇದ್ರೂ ಸರ್ಚ್ ಮಾಡಿ ನನ್ನ ಚಾನಲ್ಗೆ ಹೋಗಿ. ಪ್ರತಿಯೊಂದು ವೀಡಿಯೋನ ಬರ್ತಾ ಇರ್ತೀವಿ. ಹೊಸ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬರ್ತಾ ಇರ್ತಲ್ವ ಡೆಲಿವರಿ ಫೀಲ್ಡ್ಗೆ, ಅವರಿಗೆ ಪ್ರತಿಯೊಂದು ಮಾಹಿತಿನೂ ಬೈಕ್ ಟ್ಯಾಕ್ಸಿ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಏನೂ ಗೊತ್ತಿಲ್ಲದಿರೋರೆಲ್ಲ ಸುಮ್ಮನೆ ಬರ್ತಾರಲ್ವ, ಹೆಂಗೆ ಡ್ಯೂಟಿ ಮಾಡೋದು ಅಂತ ಗೊತ್ತಾಗಲ್ಲ. ರೋಡಲ್ಲಿ ಯಾರನ್ನ ಕೇಳಿದರೆ ಹೇಳೋದು ಇಲ್ಲ. ಹಿಂಗೆ ಎಷ್ಟು ಅಂತ ಹೇಳೋ 1-2 ಹೇಳ್ಬೋದು ಟಿಪ್ಸು, ಎಲ್ಲ ಟಿಪ್ಸು ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಗೆ ಏನೇ ಒಂದು ಟಿಪ್ಸ್ ಬೇಕಂದ್ರೆ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿದರೆ ನಮ್ಮದೇ ಒಂದೇ ಚಾನಲ್ ಅಂತಲ್ಲ, ಸುಮಾರು ಚಾನಲ್ ಇದ್ದಾವೆ. ಯೂಟ್ಯೂಬರ್ಸ್ ಮಾಡಿ ಹಾಕ್ತಾ ಇರ್ತಾರೆ. ಡ್ಯೂಟಿ ಹೆಂಗೆ ಮಾಡಬೇಕು, ಯಾವ ಥರ ಜಾಯಿನ್ ಆಗಬೇಕು ಎಲ್ಲ ಬರ್ತಾ ಇರ್ತವೆ. ಏನೇ ಡೌಟ್ ಇದ್ರೂ ಯೂಟ್ಯೂಬ್ಗೆ ಸರ್ಚ್ ಮಾಡಿ ನೋಡ್ತಾ ಇರಿ. ಅದೇ ಥರ ಫಾಲೋ ಅಪ್ ಮಾಡಿ. ನಿಮಗೂ ಕೂಡ ಈಸಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಡ್ಯೂಟಿ ಮಾಡೋಕ್ಕೆ. ಸುಮ್ಮನೆ ಬಂದಿರೋ ರೈಡೆಲ್ಲ ಎತ್ಕೊಂಡು ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಎಲ್ಲ ಹುಷಾರಾಗಿ ಚೀಟಾಗಿ ಡ್ಯೂಟಿ ಮಾಡಬೇಕು ಅಂದರೆ ನಮ್ಮ ವಿಡಿಯೋನ ಫಾಲೋ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.